ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ಧ್ರುವ ಸರ್ಜಾ ಅಭಿಮಾನಿಗಳೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಫ್ರೆಂಡ್. ಧ್ರುವ ಸರ್ಜಾ ಪ್ರೇಮ್ ನಿರ್ದೇಶನದಂತಹ ಧ್ರುವ ಸರ್ಜಾ KD ಫಿಲಮ್ ಹಾಡು ಏನು ಬಿಡುಗಡೆ ಮಾಡಿದರೆ ಒಂದು ಅದ್ಭುತವಾದಂಥ ಹಾಡು ಬಿಡುಗಡೆ ಆಗಿದೆ ಅಂತ ಅನ್ಬೇಕು. ಇದು ಒಳ್ಳೆಯ ರೆಸ್ಪಾನ್ಸ್ ಪಡಿತಿರುವಂಥ ಒಂದು KD ಚಿತ್ರದ ಒಂದು ಮೂವಿ ಹಾಡು ನಿಜಕ್ಕೂ ಅದ್ಭುತ ಆದಂತ ಇರಬೇಕು. ಯಾಕಂದರೆ ಫಾರಿನ್ನರು ಸಹ ಇಲ್ಲಿ ಹಾಡಿಗೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಯಾಕಂದರೆ ಮ್ಯೂಸಿಕ್ಕು ಆ ಥರ ಇದೆ, ಅಷ್ಟು ಚೆನ್ನಾಗಿರೋಂತಹ ಮ್ಯೂಸಿಕ್ ಫಾರಿನ್ ಕಡೆಯಿಂದನೂ ಒಳ್ಳೆಯ ರೆಸ್ಪಾನ್ಸ್ ಪಡಿತಾ ಇದೆ. ಅದ್ಭುತವಾದಂಥ ಒಂದು ಸಾಂಗ್ ಅಂತಲೇ ಹೇಳ್ಬೋದು. ಇಲ್ಲಿ ಮ್ಯೂಸಿಕ್ ಕಂಪೋಸಿಂಗ್ ಆಗಿರ್ಬೋದು, ಹಾಡು ಹೇಳಿರುವಂಥ ಒಂದು ಶೈಲಿ ಆಗಿರ್ಬೋದು ತುಂಬ ಚೆನ್ನಾಗಿರೋದ್ರಿಂದ ಇಲ್ಲಿ ಫಾರಿನ್ಗಳೆಲ್ಲರೂ ಇದನ್ನ ಹಾಡನ್ನ ರಿಯಾಕ್ಷನ್ ಮಾಡ್ತಾಯಿದ್ದಾರೆ. ನಿಜವೂ ಈಗ ಒಂದು ಫಿಲಮ್ ರಿಯಾಕ್ಷನ್ ಮಾಡೋದು ಒಂದು ಇದು, ಹಾಡೇ ಒಂದು ರಿಯಾಕ್ಷನ್ ಮಾಡೋದಿದೆಯಲ್ಲ, ಖಂಡಿತವಾದಂಥ ಒಂದು ಫಿಲಮ್ಗೆ ಅದೊಂದು ಹೋಪ್ ಕೊಡುವಂತಹ ಒಂದು ಕೆಲಸ ಅಂತಲೇ ಹೇಳ್ಬೋದು. ಈ ಇದು KD ಪ್ರೇಮ್ ಏನು ನಿರ್ದೇಶನ ಮಾಡ್ತಾಯಿದ್ದಾರೋ ನಿಜವಾಗ್ಲೂ ಒಂದು ಅದ್ಭುತವಾದಂಥ ಸಾಂಗೇ ಕೊಟ್ಟಿದ್ದಾರೆ. ಯಾಕಂದರೆ ಮನುಷ್ಯರಿಗೆ ಅನುಭವ ಆಗುವಂತಹ ಒಂದು ಹಾಡು. ಅವರು ಈ ದೌಲತ್ತಲ್ಲಿ ಮೆರೆದವರೆಲ್ಲ ಇಷ್ಟೆಲ್ಲಿ ಉಳಿದೇ ಇಲ್ಲ ಅಂತ ಹೇಳ್ತಾರೆ. ಅದು ನಿಜವೂ 100%. ಕಾಲು ಎಳೆಯೋಕ್ಕೆ ಬಂದವರೆಲ್ಲ ಕಾಲು ಕೆಳಗೆ ಅಂತಾರಲ್ಲ, ನಿಜವೂ ಅದು ಒಂದೊಂದು ಪಾಯಿಂಟು ಒಂದೊಂದು ಮನುಷ್ಯರಿಗೆ ಅದು ತಗ್ಗುತ್ತೆ. ಒಂದು ಮೋಟಿವೇಶನ್ ಫಿಲಮ್ ಹಾಡಾಗಿ ಇದು ಹೊರಬಂದಿದೆ ಫ್ರೆಂಡ್. ಈಗಾಗಲೇ 25 ಮಿಲಿಯನ್ ಹತ್ತತ್ರ ಇದು ಬಂದಿದೆ. ಈ 24 ದಾಟಿ 25 ಹತ್ತತ್ರ ಇದು ಬಂದಿದೆ ಮಿಲಿಯನ್ಸು ನಿಜವೂ. ಮತ್ತು ರಿಲೀಜ್ ಒಂದು 2 lakhs ರಿಲೀಜ್ ಮಾಡಿದ್ದಾರೆ ಅಂತಲೂ ಸಹ ಇತ್ತೀಚೆಗೆ ಪ್ರೇಮಿ ಅವರು ಹೇಳಿದರು. ಅವರಿಗೆ ರಿಲೀಜ್ ಮಾಡೋರಿಗೆಲ್ಲ ಪ್ರೇಮಿ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಈಗ ಹಾಡು ಅದ್ಭುತವಾದಂಥ ಒಂದು ಹಾಡು, ನಿಜವೂ ಒಂದು ಕೇಳೋದು ಮನಮುಟ್ಟುವಂಥ ಹಾಡು. ಕನ್ನಡದ ಸಾಹಿತ್ಯ ಅಷ್ಟು ಚೆನ್ನಾಗಿದೆ. ಇಲ್ಲಿ ಮ್ಯೂಸಿಕ್ ಕಂಪೋಸಿ ಆಗಿರ್ಬೋದು, ಹಾಡು ಹೇಳಿರೋ ಸ್ಟೈಲಿ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ಅದ್ಭುತವಾದಂಥ ಒಂದು ಹಾಡು ಚೆನ್ನಾಗಿದೆ ಫ್ರೆಂಡ್. ಇನ್ನು 2ನೇ ಹಾಡು ನಾವು ಬಿಡುಗಡೆ ಮಾಡ್ತೀವಿ, ಏನು ಡೇಸಿಗೆ ನಾವು 2ನೇ ಹಾಡು ಸಹ ಬಿಡುಗಡೆ ಇತ್ಯಂತ ಅದ್ಭುತವಾಗಿದೆ ಅಂತ ಪ್ರೇಮ್ ಅವರು ತಿಳಿಸಿದ್ದಾರೆ. ಯಾಕೆಂದರೆ ಅವರು ಹಾಡಲ್ಲಿ ಅಷ್ಟು ಕ್ಲಿಯರೆನ್ಸ್ ಆಗಿರುತ್ತೆ ಆ ಹಾಡುಗಳು ಅವ್ರು ಮಾಡಿದ್ರೆ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಈಗ ನಮ್ಮ ಏನು KD ಚಿತ್ರದ ಒಳ್ಳೆ ಹಿಟ್ ಆಗ್ತಾ ಇರುವಂಥ ಸಾಂಗು, ಇನ್ನು ಫಿಲಮು ಏಪ್ರಿಲ್ ತಿಂಗಳಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಇನ್ನೂ ಕನ್ಫರ್ಮ್ ಡೇಟ್ ಕೊಟ್ಟಿಲ್ಲ ಅವರು. ಏಪ್ರಿಲ್ ತಿಂಗಳಲ್ಲಿ ಮಾಡಬೇಕು ಅಂದರೆ ಪ್ರೇಮ್ ಹೇಳೋದು ಒಂದು ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಯಾವುದೇ ಪಿಕ್ಚರ್ ಆದರೆ ಅವರು ಡೇಟ್ ಕೊಟ್ಟಿದ್ರೆ ಮುಂದಕ್ಕೆ ಹೋಗಿರುತ್ತೆ. ಸದ್ಯಕ್ಕೆ ಈಗ ಏನು